ಓಂ ನಮೋ ಹನುಮತೇ ನಮಃ. ಓಂ ನಮೋ ಹನುಮತೇ ನಮಃ. ಈ ಹನುಮಂತನ ಗರ್ಜನ ಕೇಳಿದ ಸನತ್ ಕುಮಾರ್ ಕೂಡ ಬಾಯ್ದಿಂದ ಬ್ರಹ್ಮನ ಹತ್ರ ಹೋಗ್ಬಿಟ್ಟು ಆ ಉಂಗುರನ ಕೊಟ್ಬಿಡಿ ಸ್ವಾಮಿ ಅಂತ ಕೇಳ್ಕೊಂಡ್ರು ಅಂತ ಅಂದ್ಕೊಂಡ್ರಲ್ಲ. ಅಲ್ಲಿವರೆಗೂ ಮೊಂಡುತನದಿಂದಿದ್ದ ಬ್ರಹ್ಮ ಯಾರು ಹೇಳಿದ್ರು ಕೇಳಿದೆ. ಆಗ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೋತಾನೆ. ತ್ವಮಸ್ಮಿನ್ ಕಾರ್ಯ ನಿರ್ಯೋಗೆ ಅಂತ ಹೇಳ್ತಾ ಪ್ರಾರ್ಥನೆ ಮಾಡಿ ಓಂ ನಮೋ ಹನುಮತೇ ನಮಃ ಬ್ರಹ್ಮನೇ ಮೊದಲು ಹೇಳಿದ ಅಂತ ಕಾಣುತ್ತೆ. ಆ ಸ್ವಾಮಿಯನ್ನು ಹೊಗಳಿಬಿಟ್ಟು ಪಕ್ಕದಲ್ಲೇ ಇದ್ದ ಸರೋವರವನ್ನೊಂದು ಸತಿ ತೋರಿಸಿಬಿಟ್ಟು ಪರಮ ಪವಿತ್ರವಾದ ಆ ಅಮೃತ ಸರೋವರದಲ್ಲಿ ಆ ಉಂಗುರವನ್ನು ಇಟ್ಟಿದ್ದೀನಪ್ಪ ಸ್ವಾಮಿ, ಮಹಾನುಭಾವ ನೀನೇ ಹೋಗಿ ತಗೋಪ್ಪ ಅಂತ ಹೇಳೋದ್ರೊಳಗಾಗಿ ಬ್ರಹ್ಮನ ಮಾತು ಮುಗಿಯುವಷ್ಟರಲ್ಲಿ ಅವನ ಪ್ರಾರ್ಥನೆ ಕೂಡ ಬೇಕಾಗಿಲ್ಲ. ಬೇಗನೆ ಉಂಗುರ ಎತ್ಕೊಂಡು ರಾಮನ ಆಜ್ಞೆ ಸ್ವಾಮಿ ಆಜ್ಞೆ ಅನ್ನೋದು ಆ ಥರ ಆ ಹನುಮಂತನ ಭಕ್ತಿ ನಮಗೆ ತೋರಿಸ್ತಿದೆ ನೋಡಿ. ಅಲ್ಲಿ ಮುಗಿಯುವಷ್ಟರಲ್ಲಿ ಹನುಮಂತ ಸರೋವರದೊಳಗೆ ಧುಮುಕಿ ಬಿಡ್ತಾನೆ. ಸರೋವರದ ತಳಭಾಗದಲ್ಲಿ ಅಯ್ಯೋ ಅಯ್ಯೋ ಅನೇಕ ಉಂಗುರಗಳು ಸಿಗ್ತವೆ. ನೋಡ್ದ ಒಂದು ಹಿಡಿ ಉಂಗುರಗಳನ್ನು ಎತ್ಕೊಂಡು ಮೇಲಕ್ಕೆ ಬಂದೆ. ಯಾಕೆಂದರೆ ಅಲ್ಲಿ ಯಾವ ಉಂಗುರ ಅರ್ಥವಾಗ್ತಾ ಇಲ್ಲ. ಅವನೇ ದವಡೆಯಲ್ಲಿ ಇಟ್ಕೊಂಡು ಹೋದ ಅಂತ ಅಂದ್ಕೊಂಡ್ವಲ್ಲ ನಾವು. ಇಲ್ಲಿ ದವಡೆಯಲ್ಲಿ ಇಟ್ಕೊಂಡಿದ್ದಾನೆ, ಉಂಗುರನೇ ಯಾಕೆ ಪತ್ತೆ ಮಾಡೋಕ್ಕಾಗ್ತಿಲ್ಲ. ಇದಕ್ಕನ್ನು ಅವನೇ ಮಾಯ ಅಂದರೆ ಅದಕ್ಕನ್ನೇನೋ ನಡೀತಿದೆ ನೋಡಿ. ಇಲ್ಲಿ ಮುಂದೆ ಗೊತ್ತಾಗತ್ತೆ. ಅಲ್ಲಿ ನೋಡಿದ್ರೆ ನೂರಾರು ಸಾವಿರಾರು ಉಂಗುರ ಇತ್ತು, ಬೆಟ್ಟ ಸುರಿದಂಗಿತ್ತು. ಇದೇನಪ್ಪ ಇದು? ಒಂದು ಉಂಗುರ ಅಲ್ವಾ ನಾನು ಕೊಟ್ಟಿದ್ದು? ರಾಮ ಹೇಳಿದ್ದು ಒಂದು ಉಂಗುರ ಅಲ್ವಾ? ನಾನು ಬಾಯಿನಲ್ಲಿ ಇಟ್ಕೊಂಡು ಹೋಗಿ ಎಗರದ್ದು ಉಂಗುರ ಯಾವುದಿರ್ಬೋದು? ಇದು ಒಳ್ಳೆ ಕಥೆ ಅಲ್ಲ. ಒಂದೇ ಈ ಥರ ಇಲ್ಲ ಉಂಗುರಗಳು. ಈ ಒಂದಕ್ಕೊಂದು ಒಂದೇ ಥರದ್ದು, ಒಂದು ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಆಗ ನೋಡಿದ ಇದೆ ಅಂತ ಕಾಣುತ್ತೆ. ಚೀಚೆ ಇದಲ್ಲ ಇದು, ಚೇಚೆ ಇದಲ್ಲ ಇದು. ಸುಮಾರು ಹುಡುಕಾಡ್ಬಿಟ್ಟ. ಅಲ್ಲಿ ಮೇಲ್ಗಡೆ ಏನೇನೋ ಬ್ರಹ್ಮಾಂಡ ರೂಪ ತೋರಿಸ್ಬಿಟ್ಟು ಅಲ್ಲಿರೋರು ನಡಗಿಸಿಬಿಟ್ಟು ಪಾಪ ಧ್ಯಾನ ಮಾಡಿದವ್ರನ್ನೆಲ್ಲ ಎಬ್ಬಿಸ್ಬಿಟ್ಟು ಪಂಚಾಯತಿ ಮಾಡಿ ಬಂದ. ಇಲ್ಲಿ ಒದಾಡ್ತಾ ಕೂತಿದ್ದಾನೆ. ಏನು ನಡೀತಿದೆ ನೋಡಿ ಇಲ್ಲಿ ಮಾಯೆ. ಎಲ್ಲ ಉಂಗುರ ನೋಡ್ತಾ ಇದ್ದಾನೆ. ಯಾವ ಉಂಗುರ ಇರ್ಬೋದು, ಎತ್ತಾಗಿರ್ಬೋದು ಅಂತೇಳಿ ಯಾಕಾರ ಆಗಲಿ ಬಿಡು ಅಂತ 4-5 ಹಿಡಿ ತಗೊಂಡಂತೆ. ಯಾಕೆಂದರೆ ಎಲ್ಲ ಉಂಗುರ ಒಂದೇ ಥರ ಇದೆಯಲ್ಲ ಅಂತ. ಇದು ರಾಮನೇ ಉಂಗುರವೇ. ಸಾಸಿವೆ ಕಾಳಷ್ಟು ನಾವು ವ್ಯತ್ಯಾಸನೇ ಇಲ್ಲ. ಇದೆಲ್ಲ ಅದೇ. ಅವನು ತನ್ನ ದಿವ್ಯ ಶಕ್ತಿಯನ್ನೆಲ್ಲ ಉಪಯೋಗಿಸಿ ನೋಡ್ತಾ ಇದ್ದಾನೆ. ಆದರೂ ಅದರಲ್ಲಿ ಅಸಲಿ ಉಂಗುರ ಯಾವುದು, ನಕಲಿ ಉಂಗುರ ಯಾವುದೋ ಗೊತ್ತಾಗಲೇ ಇಲ್ವಂತೆ. ಯಾಕೆಂದರೆ ಒಂದು ಉಂಗುರ ನೋಡಿದ್ಕೊಳ್ಳಿ ಇದೇ ಇರ್ಬೋದು, ಒಂದು ಉಂಗುರ ನೋಡಿದ್ರೆ ಇದಿರ್ಬೋದು. ಎಲ್ಲ ಒಂದೇ ಥರ ಇದೆ. ತನ್ನ ದಿವ್ಯ ದೃಷ್ಟಿಯೆಲ್ಲ ನೋಡ್ತಾನೆ, ಹಾಕ್ತಾನೆ. ತನ್ನ ವಿಶ್ವರೂಪ ತೋರಿಸೋದ್ನಲ್ಲ ಅವೆಲ್ಲ ಒಂದು ಸತಿ ಕ್ರೋಢೀಕರಿಸಿಬಿಟ್ಟ ನೋಡ್ತಾ ಇದ್ದಾನೆ. ಇಲ್ಲಿ ಏನೋ ಬೆಳಕಾಳು ಯಾಕೋ ಬೇಯ್ತಾ ಇಲ್ಲ. ಅಲ್ಲಿ ಹೊರಗಡೆ ಮೇಲ್ಗಡೆ ಬೇಯ್ತು, ಇಲ್ಲಿ ಆಗ್ತಿಲ್ಲ. ಯಾರಿಗಾದ್ರೇನು ಮಾಯೆ ಬುದ್ಧಿ ಕಲಿಸುತ್ತೆ ಅಂತಾರಲ್ಲ ಹಾಗೆ ಯಾರಿಗೂ ಅದು ಬರಬಾರ್ದು ಅನ್ನೋದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಸಾಕ್ಷಿ ನಮಗೆ. ಪರಮಾತ್ಮನೂ ಬಿಡ್ತಾ ಇಲ್ಲ. ಅದೇನಾದ್ರು ಬಂತು ಅಂದರೆ ಅದಕ್ಕೆ ಬುದ್ಧಿ ಪರಮಾತ್ಮ ಇನ್ನೊಬ್ಬ ಪರಮಾತ್ಮ ಅಲ್ಪ ಒಳಗಿರ್ತಕ್ಕಂಥ ಪರಮಾತ್ಮನೇ ಕಲಿಸ್ತಾನೆ ಅನ್ನೋಕ್ಕೆ ಸಾಕ್ಷಿ ಇದು. ಎಲ್ಲ ಶ್ರೀರಾಮನ ಉಂಗುರಗಳೇ. ಏನು ಮಾಡೋದು ಇದರಲ್ಲಿ? ಯಾವ ಉಂಗುರ ಇರ್ಬೋದು? ಯಾವುದನ್ನು ತಗೋಬೇಕು ನಾನು? ಯಾವುದನ್ನು ಬಿಡಬೇಕು ನಾನು? ಯಾವುದಾದ್ರು ಒಂದು ತೊಗೊಂಡ್ರೆ ಅದೇ ಇದೆಲ್ಲ ಅಂದ್ಬಿಟ್ರೆ ಇದಿಷ್ಟೂ ಹೊತ್ಕೊಂಡೋಗ್ಬೇಕಾ ನಾನು? ಹಾಗಾರೆ ವಿರಾಟ್ ರೂಪವನ್ನು ತೋರಿಸ್ತಾ ಆ ಹನುಮಂತ ಹೊರಗಡೆ ಮೇಲ್ಗಡೆ ಏನೇನು ವಿರಾಟ್ ರೂಪ ತೋರಿಸ್ತಾ ಪಂಚಮುಖಗಳನ್ನು ತೋರಿಸ್ತಾ ಅಬ್ಬೋ ಅಂತ ಅಂದ್ಕೊಂಡ್ವಲ್ಲ. ಬ್ರಹ್ಮ ನಡಗೋದ, ಸನಕ ಸನಂದಾದಿ ಋಷಿಗಳೆಲ್ಲರೂ ನಡಗೋದ್ರು, ಧ್ಯಾನ ಮಾಡ್ತಾ ಇದ್ದವರೆಲ್ಲ ನಡಗೋಗ್ಬಿಟ್ರು. ಆ ಬ್ರಹ್ಮಲೋಕವನ್ನು ನಡೆಸಿಬಿಟ್ಟ ದಿವ್ಯವಾದ ರೂಪದಿಂದ. ಶರೀರದಲ್ಲಿ ಎಲ್ಲ ಪಂಚಭೂತಗಳು ಸುರಿತಾ ಇತ್ತು. ಏನೇನೋ ವರ್ಣನೆಗಳನ್ನು ಮಾಡಿಕೊಂಡ್ವಲ್ಲ, ಇಲ್ಲಿ ನಡೀತಾ ಇಲ್ಲ. ಒಳಗಡೆ ಅಮೃತ ಸರೋವರದಲ್ಲಿ ತನ್ನ ದಿವ್ಯ ಶಕ್ತಿಯನ್ನು ಉಪಯೋಗಿಸ್ತಾನೆ. ಬ್ಯಾಟ್ರಿ ಒಳಗಡೆ ಇರೋ ಬ್ಯಾಟ್ರಿ ಎಲ್ಲ ಖರ್ಚಾಗೋಯ್ತು.
ಚಾರ್ಜೇ ಆಗೋಯ್ತೇನೋ ಆ ಥರ ಆಗಿಬಿಡ್ತು. ನಿಸ್ಸಾರನಾಗಿ ಬಿಟ್ಟಿದ್ದಾನೆ. ಅಲ್ಲಿ ಒಳಗಡೆ ನೋಡಿಬಿಟ್ಟು ಹೆದರಿಬಿಟ್ಟಿದ್ದಾನೆ, ಆಶ್ಚರ್ಯ ಪಡ್ತಾ ಇದ್ದಾನೆ. ಒಂದು ಅಷ್ಟು ಉಂಗುರಗಳು ತೊಗೊಂಡು ಹೊರಗೆ ಬಂದು ಬ್ರಹ್ಮನ ಮುಂದೆ ಹಾಕಿ ದಿಕ್ಕು ತೋರಿಸ್ದೆ ಬ್ರಹ್ಮನ ಕಡೆ ನೋಡ್ತಾ ಇದ್ದಾನಂತೆ. ಯಾಕೆ ಆ ಮೊದಲೇ ಕೆಲಸ ಮಾಡಿದರೆ? ನೋಡೋಣ ಮುಂದೆ ಏನಾಗತ್ತೋ. ಓಂ ನಮೋ ಹನುಮತೇ ನಮಃ.